ಪ್ರಸಕ್ತ ವರ್ಷ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ಹಣ ಮಂಜೂರಾಗಿದ್ದು, ಅದರಲ್ಲಿ ಲೋಕೋಪಯೋಗಿ ಇಲಾಖೆ ರಸ್ತೆಗಳಿಗೆ 17 ಕೋಟಿ, ನಗರದ ರಸ್ತೆಗಳಿಗೆ 10.50 ಕೋಟಿ, ಹಿಂದುಳಿದ ವರ್ಗಗಳ ಸಮುದಾಯ ಭವನ ನಿರ್ಮಾಣಕ್ಕೆ 7.50 ಕೋಟಿ, ದೇವಸ್ಥಾನಗಳ ಅಭಿವೃದ್ಧಿಗೆ 4 ಕೋಟಿ, ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ 10 ಕೋಟಿ, ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣ ಅಭಿವೃದ್ಧಿ ಕಾಮಗಾರಿಗೆ 1 ಕೋಟಿ ನೀಡಲಾಗಿದೆ ಎಂದು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ತಿಳಿಸಿದರು. ಸರ್ಕಾರದ 3 ವರ್ಷದ ಒಂದು ನಮ್ಮ ಸಾಧನೆಯನ್ನ ನಿನ್ನೆ ತಾನೇ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತುಮಕೂರಿನಲ್ಲಿ ಸಮಾವೇಶ ಮಾಡಿದ್ದು, ನಮ್ಮ ಸರ್ಕಾರದ ಇಡೀ ರಾಜ್ಯದ ಸಾಧನೆಗಳನ್ನು ಜನರ ಗಮನಕ್ಕೆ, ಸಾರ್ವಜನಿಕರ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಗೆ ನಮ್ಮ ರಾಜ್ಯದಲ್ಲಿ 23 ಮೇ 10ಕ್ಕೆ ಮುಂಚೆ ನಡೆದ ಮೇ 10 ನಡೆಯುವ ಚುನಾವಣೆಯಲ್ಲಿ ಏನು ಜನರಿಗೆ ನಾವು ಭರವಸೆಗಳನ್ನು ಕೊಟ್ಟಿದ್ವಿ, ಮೊದಲನೇದಾಗಿ ಬಡವರ ಬದುಕಿಗಾಗಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ಆ ಘೋಷಣೆಗಳನ್ನು ಸರ್ಕಾರ ಅಧಿಕಾರಕ್ಕೆ ಬಂದ 5 ತಿಂಗಳೊಳಗಡೆ 5 ಘೋಷಣೆಗಳನ್ನು ಜಾರಿಗೆ ತಂದಂತ ಏಕೈಕ ಮುಖ್ಯಮಂತ್ರಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2025-26ನೇ ಸಾಲಿನ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಮಳೆಹಾನಿ ಕಾಮಗಾರಿಗಳಿಗೆ 5 ಕೋಟಿ ಹಣ ಮಂಜೂರು ಮಾಡಲಾಗಿದೆ. ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದ ಹೆಚ್ಚುವರಿ ಕಾಮಗಾರಿಗಳಿಗೆ 6.27 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ. ಎಸ್ಸಿಪಿ ಯೋಜನೆಯಡಿ ಪರಿಶಿಷ್ಟ ಕಾಲೋನಿಗಳಿಗೆ 1 ಕೋಟಿ ಮಂಜೂರು ಮಾಡಲಾಗಿದೆ ಎಂದರು. ದೇಶದಲ್ಲಿ ಆಡಳಿತಕ್ಕೆ ಬೇರೆ ರಾಜ್ಯವನ್ನ ಮಾದರಿ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ನಾವು ಹೇಳ್ತೇವೆ, ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ನಮ್ಮ ಆಡಳಿತ ದೇಶಕ್ಕೆ ಮಾದರಿಯಾಗಿದೆ. ಹಾಗಾಗಿ ನಮ್ಮ ರಾಜ್ಯದ ಆಡಳಿತದ ವೈಖರಿಯನ್ನು ನೋಡಿ, ನಮ್ಮ ಭರವಸೆಗಳನ್ನು ನೋಡಿ ಭಾರತೀಯ ಜನತಾ ಪಾರ್ಟಿ ದೇಶದ ಇತ್ತೀಚಿನ ಸುಮಾರು 6-7 ಚುನಾವಣೆಗಳಲ್ಲಿ ನಮ್ಮ ಭರವಸೆಗಳನ್ನೇ ಕಾಪಿ ಮಾಡಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಇದು ಏನು ಈ ಹಿಂದೆ ಮಾತಾಡ್ತಾ ಇದ್ರು ಗುಜರಾತ್ ಮಾದರಿ ಅಂತ, ಗುಜರಾತ್ ಮಾದರಿ ಎಲ್ಲ ನಮ್ಮ ಕರ್ನಾಟಕ ಮಾದರಿ ಅಧಿಕಾರ ಇವತ್ತು ಇಡೀ ದೇಶದಲ್ಲೇ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ. ನಮಗೆ ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ಹಣ ಮಂಜೂರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಗೆ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ, ಇನ್ನು ಉಳಿದ 4 ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ಹಣವನ್ನು ಮಂಜೂರು ಮಾಡಿದ್ದಾರೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ. ನಾವು ಅದರಲ್ಲಿ ಒಂದು ಮಾನದಂಡನೂ ಕೊಟ್ಟಿದ್ರು ನಮ್ಮ ಮುಖ್ಯಮಂತ್ರಿಗಳು. ಆ ಮಾನದಂಡದ ಪ್ರಕಾರ ಲೋಕೋಪಯೋಗಿ ಇಲಾಖೆ ರಸ್ತೆಗಳಿಗೆ 17 ಕೋಟಿ, ನಗರದ ರಸ್ತೆಗಳಿಗೆ 10.5 ಕೋಟಿ, ಹಿಂದುಳಿದ ವರ್ಗಗಳ ಸಮುದಾಯ ಭವನ ನಿರ್ಮಾಣಕ್ಕೆ 7.5 ಕೋಟಿ, ದೇವಾಲಯಗಳ ಅಭಿವೃದ್ಧಿಗೆ 4 ಕೋಟಿ, ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ರು 10 ಕೋಟಿ, ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣ ಅಭಿವೃದ್ಧಿ ಕಾಮಗಾರಿಗೆ 1 ಕೋಟಿ ಹಣವನ್ನು ನಮ್ಮ ಮಾನದಂಡದ ಪ್ರಕಾರ, ರಾಜ್ಯ ಸರ್ಕಾರದ ಮಾನದಂಡದ ಪ್ರಕಾರ ಕೊಟ್ಟಿದ್ದೇವೆ. ಈಗಾಗಲೇ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ 25 ಕೋಟಿ ಅನುದಾನವನ್ನು ಕೊಟ್ಟಿದ್ರು. ಅದರ ಜೊತೆ ನಗರದ ರಸ್ತೆಗಳಿಗೆ ವಿಶೇಷವಾಗಿ 12.5 ಕೋಟಿ ರೂಪಾಯಿ ಅನುದಾನವನ್ನು ಚಿಕ್ಕಮಗಳೂರು ನಗರಸಭೆಗೆ ಕೊಟ್ಟಿದ್ರು. ಅದರಲ್ಲಿ ಈಗಾಗಲೇ ಸುಮಾರು 10.5 ಕೋಟಿಗೂ ಹೆಚ್ಚು ರಸ್ತೆಗಳು ಕೆಲಸ ಕಾಮಗಾರಿ ಮುಗಿದಿದೆ. ಇನ್ನೊಂದು 2 ಕೋಟಿ ಕಾಮಗಾರಿ ಬಾಕಿ ಇದೆ. ಅದು ನಿಮ್ಗೆಲ್ರಿಗೂ ಗೊತ್ತಿದೆ, ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ನಡೆದ ಇರ್ತಕ್ಕಂಥ ಯುದ್ಧದ ಪರಿಣಾಮ, ಇಸ್ರೇಲು, ಇರಾನು, ಅಮೆರಿಕ ಯುದ್ಧದ ಪರಿಣಾಮ ಡಾಂಬರಿ ರೇಟ್ ಜಾಸ್ತಿ ಆಗಿ ಡಾಂಬರ್ ಸಿಗದೆ ಇರೋದ್ರಿಂದ ನಗರದಲ್ಲಿ ಇನ್ನೂ 2 ಕೋಟಿ ರೂಪಾಯಿ ಡಾಂಬರೀಕರಣದ ರಸ್ತೆ ಬಾಕಿ ಇದೆ. ದೇವನೂರಲ್ಲಿ ಸುಮಾರು 20 ಕೋಟಿ ರೂಪಾಯಿ SHDP ರಸ್ತೆ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಜೊತೆ ಈಗ ಮತ್ತೆ ಮಾನ್ಯ ಮಂತ್ರಿಗಳ ಮನವೊಲಿಸಿ ದೇವನೂರು ಕೆರೆನ ಅಗಲೀಕರಣ ಮಾಡಲಿಕ್ಕೆ
ಮನವಿ ಮಾಡಿ ದೇವನೂರು ಕೆರೆಯನ್ನು ಅಗಲೀಕರಣವನ್ನು ಮಾಡ್ತಾ ಇದ್ದೇವೆ. ಇನ್ನು 25-26ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 50-54 ಅಡಿ ಕಾಲ್ಸಂಕ ನಿರ್ಮಾಣಕ್ಕೆ 2.20 ಕೋಟಿ ಅನುದಾನ ಮಂಜೂರಾಗಿದೆ. ಅದೇ ರೀತಿ 25-26ನೇ ಸಾಲಿನ ಲೆಕ್ಕ ಶೀರ್ಷಿಕೆ 50-54 ಅಡಿ ಸೇತುವೆಗಳ ನಿರ್ಮಾಣಕ್ಕಾಗಿ ನಮ್ಮ ಕ್ಷೇತ್ರಕ್ಕೆ 10 ಕೋಟಿ ಅನುದಾನವನ್ನು ಕೊಡುವ ಭರವಸೆಯನ್ನು ನೀಡಿದ್ರಿಂದ ಈಗಾಗಲೇ ಅದಕ್ಕೆ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಕಬ್ಬಳ್ಳಿ ಬಳಿ ಇರ್ತಕ್ಕಂಥ ಸೇತುವೆ, ಕ್ಯಾತಂಬರ್ ಬಳಿ ಇರ್ತಕ್ಕಂಥ ಸೇತುವೆ, ಜೋಡಿಲಿಂಗದಲ್ಲಿ ಬಳಿ ಇರ್ತಕ್ಕಂಥ ಸೇತುವೆ 3 ಸೇತುವೆಗೆ 10 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಮಂಜೂರಾತಿನೂ ಸಹ ಆಗಿರ್ತದೆ. ಇನ್ನು 25-26ನೇ ಸಾಲಿನ ಲೆಕ್ಕ ಶೀರ್ಷಿಕೆಯಡಿ ರಾಜ್ಯ ಹೆದ್ದಾರಿ ಕಾಮಗಾರಿಗೆ 9.99 ಕೋಟಿ ಹಣ ಮಂಜೂರಾಗಿದ್ದು, ಈ ಕಾಮಗಾರಿನ ಏನು ನಾವು ಮಾಲ್ ಇದೆ, ಹತ್ತಿಗುಂಡಿ ಮಾಲಿಂದ ಕೆಮ್ಮಣ್ಣಗುಂಡಿಗೆ ಸುಮಾರು 18 ಕಿಲೋಮೀಟರ್ ರಸ್ತೆ ಇದೆ. ಈ ಹಿಂದೆ ರಸ್ತೆ ಇತ್ತು, ಅದು ಕಾರಣಾಂತರದಿಂದ ನಿಲ್ಲಿಸಿದ್ರು, ಅಲ್ಲಿ ಯಾವುದೇ ವಾಹನ ಓಡಾಡ್ತಾ ಇಲ್ಲ. ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಜಾರ್ಜ್ ಸಾಹೇಬರು ನಾನು ಏನಾರ ಮಾಡಿ ಈ ರಸ್ತೆನ ಮಾಡಿದರೆ ಬರುವ ಪ್ರವಾಸಿಗರು ಏನು ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, IDPಟಕ್ಕೆ ಹೋದವರು ವಾಪಸ್ ಮತ್ತೆ ಚಿಕ್ಕಮಗಳೂರಿಗೆ ಬರ್ತಾರೆ. ಅವರು ಹಾಗೆ ಕೆಮ್ಮಣ್ಣಗುಂಡಿ ನೋಡ್ಕೊಂಡು ಆ ಕಡೆ ಹೋದಾಗ ಒಂದು ವಾಹನ ದಟ್ಟಣೆನೂ ಕಡಿಮೆ ಆಗ್ತದೆ, ಪ್ರವಾಸಿಗರು ಅನುಕೂಲ ಆಗ್ತದೆ ಅಂತೇಳಿ ಒಟ್ಟು ಒಂದೇ ಸಲ ನಾವು 18 ಕಿಲೋಮೀಟರ್ಗೆ 36 ಕೋಟಿ ರೂಪಾಯಿ ಪ್ರಸ್ತಾವನೆ ಕೊಟ್ಟಿದ್ವು. FD ರಿಜೆಕ್ಟ್ ಮಾಡಿದ ಪರಿಣಾಮ ಈಗ ಹಂತವಾಗಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮೊದಲನೇ ಹಂತದಲ್ಲಿ 10 ಕೋಟಿ ಒಳಗಡೆ ಮಂತ್ರಿಗಳಿಗೆ ಅಧಿಕಾರ ಇದ್ದಿದ್ದರಿಂದ 999 ಲಕ್ಷ ರೂಪಾಯಿ ಬಿಡುಗಡೆ ಮಂಜೂರಾತಿ ಕೊಟ್ಟಿದ್ದಾರೆ. ಅದನ್ನು ಟೆಂಡರ್ ಕರೆದು ಆ ಕಾಮಗಾರಿನ ಪ್ರಾರಂಭ ಮಾಡಿ ಉಳಿದಂಥ ರಸ್ತೆನ ಮುಂದಿನ ಬಾರಿ ಅದನ್ನು ಸಂಪೂರ್ಣವಾಗಿ ಮುಗಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನಯಾಜ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಘಟಕ ಅಧ್ಯಕ್ಷರಾದ ಮಲ್ಲೇಸ್ವಾಮಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ತನೋಜ್ ನಾಯ್ಡು, ಶಿವಕುಮಾರ್, ಪ್ರವೀಣ್ ಉಪಸ್ಥಿತರಿದ್ದರು.